ಪ್ರಧಾನಮಂತ್ರಿ ನಾನು ಆಗ್ತೀನಿ ಅಂತ ಯಾರಾದರೂ ಒಬ್ಬ ಬಿಜೆಪಿಯವರು ಒಬ್ಬ MP ಎಲ್ಲಾದರೂ 11 ವರ್ಷದಲ್ಲಿ ಹೇಳಿದಾರ? ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗೂ ತಗೊಳ್ಳಿ, ಬೇಕಾದ್ರೆ ಒಬ್ಬರು ಹೇಳಿದಾರ? ಯಾರೂ ಹೇಳಿಲ್ಲ. ಇಲ್ಲಿ ಪರಮೇಶ್ವರು ನಾನು 2 ಸರಿ ರಾಜ್ಯದ ಅಧ್ಯಕ್ಷನಾಗಿದ್ದೆ, ಹೈಯೆಸ್ಟು ಅಧ್ಯಕ್ಷನಾಗಿದ್ದವನು ನಾನು ಆಗಲೇಬೇಕು, ಅವಕಾಶ ಕೊಡಿ ಅಂತ ಅವರೊಂದು ಅರ್ಜಿ ಇಟ್ಟಿದ್ದಾರೆ. DK ಶಿವಕುಮಾರ್ ಏನು ಪ್ರಶ್ನೆನೇ ಇಲ್ಲ, ಅರ್ಜಿ ಅಲ್ಲ, ಆ ಕುರ್ಚಿಗೆ ಟವಲ್ ಹಾಕ್ಬಿಟ್ಟು ಸುತ್ತಬಿಟ್ಟವ್ರೆ, ಅದು ನನ್ನದೇ ಇದು ನನ್ನದೇ ಅಂತೇಳಿ ಸುತ್ತಬಿಟ್ಟವ್ರೆ. ಅವರು ದೇವಸ್ಥಾನ ಎಲ್ಲ ಹೋಗ್ತಾ ಇದ್ದಾರಲ್ಲ, ದೇವಸ್ಥಾನ ಮಾಟ ಮಂತ್ರಗಳು ಏನೇನು ಬೇಕೋ ಎಲ್ಲ ಮಾಡಿ ಇಟ್ಕೊಂಡವ್ರು. ಅವರು ಜಾರಕಿಹೊಳಿ ಅಲ್ಲಿ ನಾನೇ ಯಾಕೆ ಹಾಕಬಾರ್ದು ಅಂತಾರೆ. MB ಪಾಟೀಲ್ ನನಗೇನು ಕಡಿಮೆ ಐತೆ ಅಂತಾರೆ. ಅಂದರೆ ನಿಮ್ಮ ಮುಖ್ಯಮಂತ್ರಿ ಕುರ್ಚಿ ಗಟ್ಟಿಗಿದ್ರೆ ಪ್ರತಿದಿನ ಒಬ್ಬರು ಹೇಳ್ತಾರಲ್ಲ, ನಾನು ಮುಖ್ಯಮಂತ್ರಿ ಯಾಕೆ ಹೇಳ್ತಾವ್ರೆ? ನಿನ್ನ ಚೇರ್ ಗಟ್ಟಿಗಿದ್ರೆ ಯಾಕೆ ಹೇಳ್ತಾರೆ? ನಿನ್ನ ಚೇರ್ ಗಟ್ಟಿಗಿಲ್ಲ, ಅದಕ್ಕೆ ಎಲ್ಲರೂ ಅರ್ಜಿ ಇಟ್ಕೊಂಡು ಅರ್ಜಿ ಎಲ್ಲಿ ಹಾಕ್ತಾರೆ? ಖಾಲಿ ಇರೋ ಕಡೆ ಅರ್ಜಿ ಹಾಕ್ತಾರಪ್ಪ. ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಈ ಇಂಡಸ್ಟ್ರೀಸ್ ಮುಂದೆ ಹಾಕಿರ್ತಾರೆ ವೇಕೆನ್ಸಿಗಳು. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಗಾರ್ಮೆಂಟ್ ಫ್ಯಾಕ್ಟ್ರಿಗಳ ಮುಂದೆ ಕೆಲಸ ಖಾಲಿ ಇದೆ. ಹಂಗೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಪದವಿ ಖಾಲಿ ಇದೆ, ಅದಕ್ಕೆ ಎಲ್ಲರೂ ಅರ್ಜಿ ಹಾಕ್ತಾ ಇದ್ದಾರೆ ಅಷ್ಟೇ. ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ, ಒದ್ದು ಕಿತ್ಕೊಂತೀನಿ ಅಂತ. ನಾನಲ್ಲ ಹೇಳೋದು, ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ. ನಾನೇ ಕೇಳಿದ್ದೀನಲ್ಲ, ಯಾವಾಗ ಒದ್ದು ಕಿತ್ಕೊಂತೀಯಪ್ಪ ಅಂತ ಕೇಳಿದೆ. ಅಸೆಂಬ್ಲಿಯಲ್ಲೇ ಹೇಳ್ಬಿಟ್ಟವ್ರಲ್ಲ. ಅಲ್ಲ, ಒಂದು ನಿಮಿಷ, ಈಗ ನೀವು ಪ್ರಶ್ನೆ ಕೇಳಿದ್ರಿ, ನಾನು ಉತ್ತರ ಹೇಳ್ತೀನಿ. ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ, ಯಾವಾಗಪ್ಪ ಒದ್ದು ಕಿತ್ಕೊಂತೀಯ ಅಂತ ಪ್ರಶ್ನೆ ಕೇಳಿದೆ. ಸೈಲೆಂಟಾಗಿ ನಗ್ನಗ್ತಾ ಕೂತ್ಕೊಂಬಿಟ್ಟ ಮನುಷ್ಯ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ, ಮುಂದಿನ ಬಡ್ಜೆಟ್ಟು ಯಾರು ಸಿದ್ದರಾಮಯ್ಯನವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ, ಇದೆಲ್ಲ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು, ಆನ್ ರೆಕಾರ್ಡು ವಿಧಾನಸೌಧದಲ್ಲಿದೆ. ಅದಕ್ಕೆ ಅವ್ರು ಪ್ರಶ್ನೆ ಕೊಟ್ಟರು, ಮುಂದಿನ ಬಡ್ಜೆಟನ್ನು ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಮಾಡ್ತಾರೆ ಅಂದರು. ಅರ್ಥ ಇನ್ನೇನು? DKನೇ ತಾನೆ. ಅವರು ನೆಗೆದು ಬೀಳೋಕ್ಕೆ ನಮ್ಮ ಪಾತ್ರ ಏನು? ಅವ್ರು ಬೇಗ ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ, ನೆಗೆದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ. ಹಂಗೆ ಅವ್ರು ಬೇಗ